ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬರ್ರಿ ಇವತ್ತು ಶನಿವಾರ ಸಾಯಂಕಾಲ ವ್ಲಾಗ್ ಮಾಡಕತ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಲ್ಲು ನೋವು ಕಡಿಮೆ ಆಗೈತಿ, ಬಟ್ ಇಲ್ಲಿಂದ ಇಲ್ಲಿವರೆಗೂ ದೊಡ್ಡದೊಂದು ನರ ಎದ್ದು ಕಾಣಾಗತ್ತೈತಿ, ನುಸಾಗತ್ತೈತಿ ಸ್ವಲ್ಪ. ಮತ್ತು ಜೋರು ಆಗುತ್ತೆ. ಮತ್ತು ಹಾಗಾಗಿ ಈಗ ಇಲ್ಲೇ ಒಂದು ಹೊಸದಾಗಿ ಆಗೈತಂತ, ಅಲ್ಲಿ ಚಲೋ ನೋಡ್ತಾರಂತ ಹೇಳಿದ್ರಂತ ಯಾರ. ಹಾಗಾಗಿ ಅಲ್ಲಿ ಕರ್ಕೊಂಡು ಹೊಂಟಾರ ಡೆಂಟಲ್ ಕ್ಲಿನಿಕ್ಕಿಗೆ. ನೋಡೋಣ ಅಲ್ಲಿ ಅವರು ಹೆಂಗೆ ನೋಡ್ತಾರೆ, ಹೆಂಗೆ ಮಾಡ್ತಾರೆ ಅಂಥೇಳಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿ ತಿಳಿಸಿದ್ರು. ಉಪನಗರದೊಳಗೆ ಒಬ್ಬರು ಡಾಕ್ಟ್ರ್ ಹೆಸರು ಹೇಳಿದರು. ಅವ್ರು ಚೆನ್ನಾಗಿ ನೋಡ್ತಾರೆ. ನಂದು ನಮ್ಮ ಮನೆಯವ್ರದ್ದು ಇಬ್ಬರದು ಚೆನ್ನಾಗಿ ನೋಡ್ತಾರೆ. ನಿಮ್ಮ ಮನೆಗೆ ಹತ್ರನೇ ಆಗುತ್ತೆ ನೋಡಿರಿ, ಒಂದು ಸಲ ವಿಸಿಟ್ ಮಾಡಿರಿ ಅಂತಂದು ಹೇಳ್ಯಾರ. ಥ್ಯಾಂಕ್ಸ್ ಅವ್ರಿಗೆ. ಯಾಕಂದ್ರೆ ನಾನು ಕೇಳಿದ್ದೆ ವಿಡಿಯೋದಲ್ಲಿ, ಯಾರಾದರೂ ಗೊತ್ತಿದ್ದವ್ರಿದ್ರೆ ಚೆನ್ನಾಗಿ ನೋಡೋರಿದ್ರೆ ಹೇಳ್ರಿ ಅಂದಿದ್ದೆ. ಕಮೆಂಟ್ ಮೇಲೆ ತಿಳಿಸಿದ್ರು. ಥ್ಯಾಂಕ್ಸ್ ನಿಮ್ಗೆ ಕಾಳಜಿ ತೊಗೊಂಡಿದ್ದಕ್ಕೆ. ಇವಾಗ ಇಲ್ಲೇ ಹೋಗಿ ತೋರಿಸ್ಕೊಂಬರ್ತೀನಿ, ನೋಡೋಣ ಹೆಂಗೆ ಆಗುತ್ತಂತ ಹೇಳಿಬಿಟ್ಟು. ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು ಅಂದ್ರೆ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಈಗ ಹೋಗಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಂತೂ ನೋಡ್ತೀನಿ, ಆಗಲ್ಲ ವಿಡಿಯೋ ಮಾಡೋಕ್ಕೆ. ಯಾಕಂದ್ರೆ ಈಗ ಹೊಂಟೀನಿ. ಅಲ್ಲಿ ಹೋದಲ್ಲಿ ನಾವು ವಿಡಿಯೋ ಮಾಡೋದೇ ಇಲ್ಲ. ನೋಡೋಣ, ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಆರ್ಡ್ರು ಇವತ್ತು ಕಮೆಂಟ್ ಹಾಕ್ಯಾರ ಒಬ್ಬರು ಸಿಸ್ಟರ್, ವೀಣಾ ಸಿಸ್ಟರ್. ಆರ್ಡ್ರ್ ಕೊಡ್ತೀನಿ, ಹೆಂಗೆ ರೇಟ್ ಅಂತಂದು ಕೇಳ್ಯಾರ. ಕಮೆಂಟಲ್ಲಿ ರೇಟ್ ಕೇಳಿದ್ರೆ ಹೇಳೋಕ್ಕಾಗಲ್ಲ. ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ನಾನು ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀನಿ ನಿಮ್ಗೆ. ಆದಷ್ಟು ವಾಟ್ಸಪ್ಪಲ್ಲಿ ರೇಟನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಡೈರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲೇ ಎಲ್ಲ ಶೇರ್ ಮಾಡ್ಕೊಳಲ್ಲ. ಅದಕ್ಕೆ ನಾನು ಕೂಡ ಹಂಗೆ ಅದನ್ನೇ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಆದಷ್ಟು ಮೆಸೇಜ್ ಮಾಡಿರಿ ವಾಟ್ಸಪ್ನೊಳಗೆ, ನಾನು ನಿಮಗೆಲ್ಲ ಶೇರ್ ಮಾಡ್ತೀನಿ. ಮೊನ್ನೆ ಒಬ್ಬರು ಪವಿತ್ರ ಅನ್ನೋರು ಸಿಸ್ಟರ್ ಅವರು ಕೇಳಿದರು, ಚಕ್ಲಿನ ಏನು ಹೆಂಗೆ ಕೆಜಿ ಅಂತಂದು ಕೇಳಿದರು. ವಾಟ್ಸಪ್ ನಂಬರ್ ಕೊಡ್ತೀನಿ, ಅದು ಕಾಲ್ ರಿಪ್ಲೈ ಮಾಡೋದಿಲ್ಲ, ಮೆಸೇಜು ಮಾಡೋಂಗಿಲ್ಲ. ನೋಡಿರಿ, ನಿಮ್ಗೆ ಇಷ್ಟ ಆದರೆ ವಾಟ್ಸಪ್ ಮೆಸೇಜ್ ಮಾಡಿರಿ, ನಾನೆಲ್ಲ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮಗೇನಾದರೂ ರೇಟ್ ತೊಗೋಬೇಕು, ನಿಮ್ಗೆ ಅಡ್ಜಸ್ಟ್ ಆಯಿತು ರೇಟ್ ಅಂದ್ರೆ ನೀವು ಬೈ ಮಾಡ್ಬೋದು, ಇಲ್ಲಾಂದ್ರೆ ಸುಮ್ಮನೆ ಆಗ್ಬೋದು ಅಷ್ಟೇ, ಇನ್ನೇನಿಲ್ಲ. ನಿಮಗೂ ಅನುಕೂಲ ಆಗ್ಬೇಕಲ್ಲ ರೇಟ್ ಎಲ್ಲದ್ರದ್ದು. ಹಾಗಾಗಿ ನೋಡೋಣ. ಇದು ಏನಪ್ಪ ಅಂತಂದ್ರೆ ಇನ್ನೂ ಹೇಳ್ಬೇಕಂದೆ. ಹೋಗಿ ಬರ್ತೀನಿ, ಹಲ್ಲು ತೋರಿಸ್ಕೊಂಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೆನಪಾದಾಗ ಹೇಳ್ತೀನಿ, ಏನೋ ನೆನಪಾಗಿತ್ತು ಹೇಳ್ಬೇಕಂತಂದು ಮರ್ತಾ ಹೋದೆ ಮಾತನ್ನೇ. ಹೋಗಿ ಬಂದು ಮತ್ತೆ ಕಂಟಿನ್ಯೂ ನೋಡಿರಿ. ಕ್ಲಿನಿಕ್ಕಿಗೆ ಹೋಗಿ ಬಂದೆ, ಎಕ್ಸ್ರೇ ಮಾಡಿ ನೋಡಿದರು. ಎಕ್ಸ್ರೇಗೆ 300 ರೂಪಾಯಿ ತೊಗೊಂಡ್ರು, ಕನ್ಸಲ್ಟೇಷನ್ಗೆ 200 ರೂಪಾಯಿ ತೊಗೊಂಡ್ರೆ, ಟೋಟಲ್ 500 ರೂಪಾಯಿ. ಏನು ಹಿಂಗೆ ಬಂದ್ವಿ. 500 ರೂಪಾಯಿ ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ರು. ಮುಂಚೆ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ನಲ್ಲ, ಅವ್ರು ಕೊಟ್ಟಿದ್ದು ಟ್ಯಾಬ್ಲೆಟ್ನ ಇವರು ಬರೆದು ಕೊಟ್ಟಿದ್ರು. ಮತ್ತು ಮನೆಯಾಗಿತ್ತು ಇನ್ನೂ ಅದೊಂದು ಇತ್ತು. ಹಾಗಾಗಿ ಟ್ಯಾಬ್ಲೆಟ್ ಏನು ತೊಗೊಳಕ್ಕೆ ಹೋಗಲಿಲ್ಲ. ಇತ್ತು ಅಂತ ಹೇಳ್ಬಿಟ್ಟು ಒಂದೊಂದು ಐತಿ. ಈಗ ತೊಗೊಂಡೆ ಅಂದ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ನೋವು ಕಡಿಮೆ ಆಕೈತಿ. ಇಲ್ಲಿ ಲಾಸ್ಟು ವಿಸ್ಡಮ್ ಟೀತ್ ಬಂದೈತಿ, ಅದ್ರ ಮೇಲ್ಗಡೆ ಮಾಂಸ ಬೆಳೀತು ಅಂದರೆ ಅದನ್ನು ಕಿತ್ತು ಬಿಡ್ತಾರೆ. ಅದನ್ನು ಕೀಳ್ತೀವಿ ಅಂದರು. ಅದನ್ನು ಕಿತ್ತು ಇಲ್ಲೇ ಒಂದು ಸಲ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿನಲ್ಲ, ಅದ್ರ ಮುಂದ್ಗಡೆ ಒಂದು ಫಿಲ್ ಮಾಡಿ ಬಿಟ್ಟಿದ್ರು ಅವರು. ಅದೇನೈತಿ ಈಗ ಇನ್ಫೆಕ್ಷನ್ ಆಗೈತಂತ. ಹಾಗಾಗಿ ಅದನ್ನು ತೆಗೆದು ಇದನ್ನು ಮಾಡ್ತಾರಂತ, ರೂಟ್ ಕ್ಯಾನಲ್ ಮಾಡ್ತಾರಂತ ಅದಕ್ಕೆ. ಮತ್ತು ಈ ಕಡೆನೂ ಎಲ್ಲ ಹಾಳಾಗೈತಿ, ಇದನ್ನು ತೆಗೆದು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದರು. ಬಟ್ ಇದು ನೀವು ಯಾವಾಗ ಬರ್ತೀರ ಅಂತ ಕೇಳಿದ್ರು. ಮನೆಗೆ ಹೋಗಿ ವಿಚಾರ ಮಾಡಿ ಹೇಳ್ತೀನಿ ಅಂತಂದು ಬಂದೆ. ಬರೀ ರೂಟ್ ಕ್ಯಾನಲ್ಗೆ 3500 ರೂಪಾಯಿ ಅಂತ ಎಲ್ಲ ಬರೆದು ಹೇಳಿದ್ರು ಅವರು. ಸ್ಟೀಲಿಂದು ಕ್ಯಾಪ್ ಹಾಕಿಸ್ಕೊಂಡ್ರೆ 2000, ಮೆಟಲ್ದು ಹಾಕಿಸ್ಕೊಂಡ್ರೆ 3000 ಇರುತ್ತಂತೆ, 3500 ಇರುತ್ತಂತ, 4000 ಇರುತ್ತಂತ, 4500 ಇರುತ್ತಂತ. ಇನ್ನು ಸೆರಾಮಿಕ್ದಂದ್ರೆ 7000 ರೂಪಾಯಿ ಅಂತ. ಅಯ್ಯೋ ದೇವ್ರೆ, ಈಗ ಹೋದ ಒಂದೊಂದು ಸತಿ ಮತ್ತು ಅವ್ರದ್ದು ಫೀಸ್ ಕೊಡಬೇಕು, ಮತ್ತು ಇದ್ರದ್ದು ಫೀಸ್ ಕೊಡಬೇಕು. ಬರುತ್ತೆ ಎಲ್ಲ ಸೇರಿ ಒಂದು 7. ಈಗ ನಾವು ಮೆಟಲ್ದ ಹಾಕಿಸ್ಕೊಂಡ್ರೆ 7000, ಇದು ಟ್ರೀಟ್ಮೆಂಟ್ದು 3500, ಎಷ್ಟು 10,500. ಹೋದ ಸರ್ತಿಗೆ ಮನೆ ಎಷ್ಟು ತೊಗೊತಾರೆ ಗೊತ್ತಿಲ್ಲ, 500 ತೊಗೊತಾರೆ, ಏನು ಎಕ್ಸ್ಟ್ರಾ ತೊಗೊತಾರೆ ಗೊತ್ತಿಲ್ಲ. ಏನು ಮಾಡ್ಬೇಕು ಅಂತ ವಿಚಾರ ಮಾಡಕತ್ತೀನಿ. ದುಡ್ಡು ಹೋದ್ರೆ ಅಲ್ಲಿ ಮಾಡಿಸ್ಕೊಂಡ್ಬಿಡ್ಬೇಕು. ಅವ್ರಿಗೆ ಹೇಳ್ಬಿಟ್ಟೆ, ಈಗ ಒಂದು ಸಲ ಮಾಡಿಸ್ಕೊಂಡಿನಿ ಟ್ರೀಟ್ಮೆಂಟು, ನನಗೇನು ತಿನ್ನೋಕ್ಕಾಗೋದಲ್ಲೇ ಈ ಕಡೆನೇ ತಿಂತೀನಿ, ಮತ್ತು ಮುಂದೆ ಮಾಡಿಸಿದ್ರೂ ತಿನ್ನೋಕ್ಕಾಗುತ್ತಾ ಇಲ್ಲರಿ ಅಂತ ಕೇಳಿದೆ. 90%
ತಿನ್ಬೋದು. ಇನ್ನು 10% ಹೇಳೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಯಾವುದೇ ಟ್ರೀಟ್ಮೆಂಟ್ ಆದರೂ ಹಾಗೆ ಗ್ಯಾರಂಟಿ ಕೊಡೋಕ್ಕಾಗಿಲ್ಲ ಅಂತಾರೆ. ಏನು ಹೆಂಗೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡೋಣ, ಇವತ್ತೊಂದು ದಿನ ಬಿಡ್ತೀನಿ, ನಾಳೆ ಡಿಸೈಡ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೋಬೇಕಂತ. ಇಲ್ಲೇ 1-2 ಲೈನ್ ಮುಂದ್ಗಡೆ ಹಳ್ಳಿ ತೋಟ ಅಂತ ಐತಿ, ಅಲ್ಲಿ ಹೊಸದಾಗಿ ಆಗೈತೆ ಅದು ಕ್ಲಿನಿಕ್. ಎಲ್ಲ ಫುಲ್ಲು ಏನಂತಾರ ಮಾಡ್ರನ್ ಕ್ಲಿನಿಕ್ ಥರ ಐತಿ, ಚೆನ್ನಾಗೈತಿ. ಎಲ್ಲ ಎಕ್ಸ್ರೇ, ಆಮೇಲೆ ನಮ್ಮದು ಎಕ್ಸ್ರೇ ತೆಗೆದು ಮತ್ತು ಎಲ್ಲ ನಮಗೆ ತೋರಿಸ್ತಾರಲ್ಲಿ ಕಂಪ್ಯೂಟ್ರ್ ಒಳಗೆ ಏನೇನು ಆಗೈತಿ ಏನೇನಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸಿದ್ರು. ಚೆನ್ನಾಗೈತಿ ಕ್ಲಿನಿಕ್ಕು. ಅವರು ಮೇಡಮ್ ಅವರು ಚೆನ್ನಾಗಿ ಮಾತಾಡ್ತಾರೆ. ಬಟ್ ಟ್ರೀಟ್ಮೆಂಟ್ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ನೋಡೋಣ ಏನೇನು ಆಕೈತಿ. ನಾಳೆ ಡಿಸೈಡ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋದಾದ್ರೆ. ಈಗ ಇಷ್ಟ ಆಯ್ತು ನೋಡಿರಿ, 500 ರೂಪಾಯಿ ತೊಗೊಂಡ್ರು. ಹಂಗೆ ಬರಬೇಕಾದ್ರೆ ತರಕಾರಿ ಖಾಲಿಯಾಗಿತ್ತು, ತರಕಾರಿ ತೊಗೊಂಬಂದೀನಿ. ಅಲ್ಲಿ ಇಟ್ಟೀನಿ, ಇನ್ನು ತೆಗೆದಿಡಬೇಕು. ಅಡುಗೆನೂ ಮಾಡ್ಬೇಕು ಈಗ ರಾತ್ರಿ ಊಟಕ್ಕೆ. ನೋಡೋಣ ಏನೇನು ಆಕೈತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾಪ ನೋಡ್ರಿ ನಮ್ಮ ನವ್ಯ ಚಂದ ಮುಖರ, ಚಂದ ಮುಖ, ತಲೆ ನೀಟಾಗಿ ಮಾಡ. ಹಾಂ, ಬಿಟ್ಟೋಗಿದ್ವಿ, ಮಕ್ಕೊಂಡಿದ್ಲು. ಸುಮ್ಮನೆ ಇದ್ಲಾ? ನೋಡ್ರಿ ಅಲ್ಲಿ ಎತ್ತಿ ಹಾಕಿವಿ, ಇಲ್ಲಿ ಕಾಲು ನೋಡ್ರಿ ಹೊರಗೆ ಬಂದ. ಎದ್ದು ಕುಂದ್ರಲ್ಲ. ಹಾಂ, ಚೀರಿಲ್ಲನ ಅಳದ ಏನು ಮಾಡಿಲ್ಲ. ಯಾಕಂದ್ರೆ ಎಲ್ಲ ಆಗೈತಲ್ಲ, ಹೊಟ್ಟೆಗೆ ಊಟ ಬಿದ್ದೈತಿ, ಹೊಟ್ಟೆಗೆ ಊಟನೂ ಬಿದ್ದೈತಿ. ಆಮೇಲೆ ಸ್ನಾನ ಆಯಿತು ಸಾಯಂಕಾಲ, ಫುಲ್ ಫ್ರೆಶ್ ಅಪ್ ಆಗಿ ಹಿಂಗೆ ಸ್ವಚ್ಛವಾಗಿದ್ಲು, ಕ್ಲೀನಾಗಿದ್ಲು, ಹೊಟ್ಟೆ ತುಂಬಿತ್ತು ಅಂದರೆ ಸೈಲೆಂಟಾಗಿ ಆಟ ಆಡ್ತೈತಿ. ಇಲ್ಲಾಂದ್ರೆ ಕಿರ್ಚೋದು ಅದಿಲ್ಲ. ಹಾಂ ಎದ್ದಾಳ, ಎದ್ದು ಕುಂದಿರ್ಬೇಕು ನೀನ. ಎದ್ದಾಳ, ಅಯ್ಯ ಅಯ್ಯ ಅಲ್ಲೋಡ, ಎದ್ದಾಳ, ಬಾ ಹೋಗಂಬ ಬಾ. 2 ದಿನಕ್ಕೆ ಹೋಗ್ಬೇಕು ಈಗ ನಾವು. ಮತ್ತು ಇಲ್ಲಿ ಮಾಡಿಸಿದ್ನಲ್ಲ ಹಾಗೆ 1 ದಿನ ಬಿಟ್ಟು 1 ದಿನ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳಿದರು. ಯಪ್ಪ, ಭಯ ಆಗುತ್ತೆ ಹೋಗಕ್ಕೆ. ಏನು ಮಾಡಬೇಕು ಅಂತ ಅನಿಸೈತಿ ನಮಿತ. ಅದಕ್ಕೆ ನೀನು ನಿನ್ನ ಹಲ್ಲನ್ನ ಚೆನ್ನಾಗಿ ಕಾಪಾಡಿಕೋ. ನಿನ್ನ ವಯಸ್ಸಿನ ನನಗೆ ಚೆನ್ನಾಗೇ ಇತ್ತು ಏನು. ಹಾಂ, ಈಗ ಎಲ್ಲ ತೊಂದರೆಗಳು ಮೇಲೆ ಈ ವೆದರ್ಗೆ ನೋಡು ಬರೋದು. ಫಸ್ಟ್ ಆಫ್ ಆಲ್ ಕೋಲ್ಡ್ ನೀರು ಕುಡಿಯೋದ್ರಿಂದ ಏನೂ ಆಗಿ ಬರೋಲ್ಲ. ಎದ್ದೇಳ. ಈಗ ನೋಡ್ರಿ ತರಕಾರಿ ಎಲ್ಲ ಹೊರಗೆ ತೆಗೆದು ಇಟ್ಕೊಳಕತ್ತೀನಿ. ಪಲಾವ್ ಮಾಡಬೇಕು ಅಂತೇಳ್ಬಿಟ್ಟು. ಪಲಾವ್ ಅಂದ್ರೆ ಭಾಳ ಇಷ್ಟ, ಅದರಲ್ಲೂ ಬಿಸಿ ಬಿಸಿ ಪಲಾವ್ ತಿನ್ನೋಕಂದ್ರೆ ಭಾಳ ಇಷ್ಟ. ಹಾಗಾಗಿ ಇವತ್ತು ರಜೆ ಇತ್ತು, ಬಾಕ್ಸ್ ಕಟ್ಟೋದೇನು ಇರಲಿಲ್ಲ. ಆದ್ರೂ ಪಲಾವ್ ಮಾಡ್ತಾಯಿದ್ದೀನಿ. ತಿನ್ಬೇಕಂತ ಭಾಳ ಆಸೆ ಆಗಿತ್ತು. ಎಲ್ಲ ಆರಿಬಿಟ್ಟಿರ್ತೈತಿ. ಸ್ಕೂಲ್ ಡೇಸಲ್ಲಿ ಸ್ಕೂಲಿಗೆ ಹೋಗ್ತಾಳಲ್ಲ ನಮ್ಮ ನಮಿತಾ, ಬೆಳಿಗ್ಗೆನೇ ಮಾಡಿಬಿಟ್ಟಿರ್ತೀನಿ. ಹಾಗಾಗಿ ಅದು ಆರಿಂದಾಗ ಅಷ್ಟು ರುಚಿನೂ ಇರಲ್ಲ, ಅಷ್ಟು ಬಿಸಿ ಬಿಸಿ ಫೀಲ್ ಕೊಡೋಂಗಿಲ್ಲ ಚೆನ್ನಾಗಿ. ಹಂಗಾಗಿ ತಿನ್ಬೇಕನ್ನಿಸ್ತು. ತರಕಾರಿನೆಲ್ಲ ತೆಗೆದು ಬಾಕ್ಸಲ್ಲಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೆ ರಾತ್ರಿನ. ತೊಗೊಂಬಂದಿರೋ ತರಕಾರಿನೆಲ್ಲ ಈ ರೀತಿ ಬಾಕ್ಸು ಒಂದು 6 ಬಾಕ್ಸ್ ಮಾತ್ರ ಅದಾವೆ ನನ್ನ ಹತ್ರ. ಇನ್ನೊಂದು 6 ಬಾಕ್ಸ್ ಆದರೆ ಎಲ್ಲನೂ ಹಿಡ್ಸುತ್ತೆ. ಬಟ್ ನಾನು ಸಾಕಿರಲಿ ಬಿಡು, ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಅಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಆರೇ ಆಗಿರೋದ್ರಿಂದ ಈ ರೀತಿ ಕವರಲ್ಲಿ ಕಟ್ಟಿಡೋದಂತ್ರ ತಪ್ಪಲೇ ಇಲ್ಲ. ಒಂದೊಂದು ಸಲ ಅನಿಸುತ್ತೆ ಇನ್ನೊಂದು ಸ್ವಲ್ಪ ತೊಗೋಬೇಕು ಬಾಕ್ಸು ಅನ್ನಿಸ್ತೈತಿ. ಬಟ್ ಫ್ರಿಜ್ಜು ಪ್ಲೇಸು ಜಾಸ್ತಿ ಹಿಡ್ಸೋಂಗಿಲ್ಲ. ಹಾಗಾಗಿ ಜಾಸ್ತಿ ತೊಗೊಂಡು ಮತ್ತು ನಮ್ಮ ದೊಡ್ಡ ಫ್ರಿಜ್ ಇದ್ರೂ ಸ್ವಲ್ಪ ಇಕ್ಕಟ್ಟಾಗ್ಬಿಡ್ತೈತಿ. ಅದಕ್ಕೆ ಸಾಕಂತ ಹೇಳ್ಬಿಟ್ಟು ಅಷ್ಟಕ್ಕೆ ಬಿಟ್ಟೀನಿ. ನೋಡ್ಬೋದು ಕರಿಬೇವು, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು. ಆಲೂಗಡ್ಡೆನೇ ತೊಗೊಂಬಂದಿಲ್ಲ, ಆಲೂಗಡ್ಡೆ ಮರ್ತು ಬಂದುಬಿಟ್ಟಿನಿ. ಕ್ಯಾರೆಟು, ಬೀನ್ಸ್ ಇತ್ತು, ಕ್ಯಾಬೇಜು, ಸೌತೆಕಾಯಿ, ಮೂಲಂಗಿ ಮತ್ತು ಹೀರೆಕಾಯಿ, ಟೊಮೆಟೊ ಇದ್ದಿದ್ದಿಲ್ಲ, ಟೊಮೆಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಈ ಥರದ್ದೆಲ್ಲ ತೊಗೊಂಬಂದಿನಿ. ಆಲೂಗಡ್ಡೆ ಒಂದು ಬಿಟ್ಟು ಬಂದೆ.
ಆಲೂಗಡ್ಡೆ ಒಂದು ತರಿಸಿದ್ರೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಇವತ್ತು ಬರೀ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಪಲಾವ್ ಮಾಡಕತ್ತೀನಿ. ಆಮೇಲೆ ಇದು ಏನಪ್ಪ ಅಂದರೆ ವಟಾಣಿ ಕಾಳು, ಅವನು ಕೂಡ ನೆನೆ ಹಾಕಿಲ್ಲ, ನೆನೆ ಹಾಕಕ್ಕೆ ನೆನಪಾಗಿದ್ದಿಲ್ಲ. ಇದ್ದಿದ್ರಲ್ಲೇ ಮಾಡಿದ್ರಾಯ್ತು. ಮಸಾಲೆ ರುಬ್ಬಿ ಹಾಕಿ ಮಾಡ್ತೀವಿ ನೋಡಿರಿ, ಅದೇ ಮೇನ್ ಮಸ್ತ್ ಟೇಸ್ಟ್ ಕೊಡ್ತೈತಿ. ತರಕಾರಿ ಇದ್ದರೆ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ಕ್ಯಾರೆಟು ಬೀನ್ಸ್ ಇತ್ತಲ್ಲ ಅಷ್ಟೇ ಹಾಕಿ ಮಾಡಾಕತ್ತೀನಿ. ಈಗ ನೋಡಿರಿ ಬೆಳ್ಳುಳ್ಳಿನ ಜಜ್ಜಿದೆ, ಒಂದು ಸ್ವಲ್ಪ ಕಲ್ಲು ತೊಗೊಂಡು, ಇದು ಗುಂಡು ತೊಗೊಂಡು, ಹುಟ್ಟು ಅಂತೀವಿ ನಾವು ಇದಕ್ಕೆ, ಬ್ಯಾಳಿ ಗುಂಡು. ಇದನ್ನು ತೊಗೊಂಡ್ಬಿಟ್ಟು ಜಜ್ಜಿ ಸ್ವಲ್ಪ ಅದಕ್ಕೆ ಜಜ್ಜಿದ್ವಿ ಅಂದರೆ ಸಿಪ್ಪೆ ಲಘುನ ಬಿಟ್ಕೊತ ಬರ್ತೈತಿ. ಅದಕ್ಕೆ ಜಜ್ಜಿಬಿಟ್ಟು ಸಿಪ್ಪಿನ ಸುಲಿದು ಇಟ್ಕೊಳಕತ್ತೀನಿ. ನಮ್ಮ ಮನೆಯವರೆಲ್ಲ ಒಂದು ಬಾಕ್ಸು, ಚಿಕ್ಕ ಬಾಕ್ಸಲ್ಲಿ ತುಂಬ ಬಿಡಿಸ್ಕೊಟ್ಟಿದ್ರು ಒಂದಿನ. ಅವು ಎಲ್ಲ ಮೊನ್ನೆ ಚಟ್ನಿ ಮಾಡಿದ್ನಲ್ಲ, ಆ ಚಟ್ನಿಗೆ ಖಾಲಿ ಆಗಿಬಿಡ್ತು, ಸಾಂಬಾರಕ್ಕೆ ಮತ್ತು ಚಟ್ನಿಗೆ. ಹಂಗಾಗಿ ಈಗ ಅರ್ಜೆಂಟಲ್ಲಿ ಸುಲ್ಕೊಳಕತ್ತೀನಿ ನೋಡಿರಿ. ಈಗ ಅಲ್ಲೇ ಪಲಾವ್ ರೆಡಿ ಆಯಿತು. ರೆಸಿಪಿ ಶೇರ್ ಮಾಡ್ಕೊಂಡಿನಿ, ಹಂಗಾಗಿ ಮಾಡಲಿಲ್ಲ. ರೆಡಿಯಾಗಿ ಅಲ್ಲೇ ನಾವೇ ತಿನ್ಸಾಕತ್ತೀನಿ. ಹಾಗೆ ನಾನು ತಿನ್ನಾಕತ್ತೀನಿ. ನಂಗೆ ಭಾಳ ಇಷ್ಟ ಹಿಂಗೆ ಬಿಸಿ ಬಿಸಿ ತಿನ್ನೋಕೆ. ದಿನಾಲು ಬೆಳಿಗ್ಗೆ ಮಾಡಿರ್ತೀನಿ, ಅದು ತಿನ್ಬೇಕು ಅನ್ನಿಸ್ತೈತಿ. ಬಟ್ 7 ಗಂಟೆಗೆ ಏನು ತಿನ್ನೋಕ್ಕಾಗುತ್ತೆ ಹೇಳಿ. ಹಂಗಾಗಿ ಇವತ್ತು ತಿನ್ಬೇಕು ಅನ್ನಿಸ್ತು ಬಿಸಿ ಬಿಸಿ. ಹೊರಗೆ ವಾತಾವರಣ ಭಾಳ ನನ್ನ ಗಾಳಿ, ಅದಕ್ಕೆ ಬಿಸಿದು ತಿನ್ನಾಕತ್ತೀವಿ ಇಬ್ಬರು. ನಮ್ಮಿ ಥರ ತಿಂತಾಳೆ ಈಗ. ಹಾಕ್ಕೊಂಡೇನು? ಇಲ್ಲ, ಹಾಕ್ಕೋಬೇಕು. ಮಸ್ತಾಗೈತಿ ಪಲಾವ್. ಅಯ್ಯ, ಅದ್ರ ಮೇಲೆ ಇಟ್ಟಿದ್ದೆ, ಏನು ಇಟ್ಟಿದ್ದಿಲ್ಲ. ಗಾಳಿ ಕೈ ಅವು ಇವು ಬಿದ್ದವು, ಪೇಪರ್ ಗಾಳಿ ಜೋರೈತಿ. ಒಂದು ವಾರ ಹೋದ ವಾರ ಬರೀ ಬಿಸಿಲು ಬಿಸಿಲು ಇತ್ತು. ಈ ವಾರ ಚಳಿ, ಮಳೆ ಬರಲ್ಲ, ಏನಿಲ್ಲ, ಬರೀ ಗಾಳಿ ಕದ ಹೊಡ್ಕೊಂತಾವ. ಮಗ ಕಲ್ಲಿಡ್ಲಿಲ್ಲ ಅಂದ್ರೆ ಮಸ್ತ್ ಐತಿ ಪಲಾವ್. ಬರ್ರಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಈ ಪಲಾವ್ ರೆಸಿಪಿ ಬೇಕಂದ್ರೆ ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಐತಿ, ರೆಸಿಪಿ ವಿಡಿಯೋ ಅಂತೇಳಿ. ಶಾರ್ಟ್ ವಿಡಿಯೋದು ಐತಿ, ಲಾಂಗ್ ವಿಡಿಯೋದು ಐತಿ. ಡಿಟೇಲ್ ಆಗಿ ಬೇಕಂದ್ರೆ ಲಾಂಗ್ ವಿಡಿಯೋ ನೋಡಿರಿ, ಶಾರ್ಟ್ ಬೇಕಂದ್ರೆ ಶಾರ್ಟ್ ವಿಡಿಯೋದೊಳಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅದನ್ನ ಮರ್ತಾ ಬಿಡ್ತೀನಿ. ಅವ್ರಿಗೆ ಇಷ್ಟ ಆದ್ರೆ ಮಾಡೇ ಮಾಡ್ತಾರೆ, ಬಟ್ ನಾವು ಹೇಳೋದೇ ಹೇಳ್ತೀವಿ. ಓಕೆ ಫ್ರೆಂಡ್ಸ್, ಮತ್ತೆ ತಿಂದು ಸಿಗ್ತೀವಿ. ನಮ್ಮ ನಾವೇ ನೋಡ್ರಿ ಹೆಂಗೆ ಕೊಡ್ತೀವಿ, ನೋಡ್ರಿ ಹೆಂಗೆ ಕೊಡ್ತಾ ಸೌಂಡ್ ಆತಲ್ಲ. ಹೋಗಿ ಹಾಕೊಂತೀನಿ ನಾವು ಮೊಸರು ತಂದು. ಓಕೆ ಫ್ರೆಂಡ್ಸ್, ಸಿಗ್ತೀವಿ. ಫ್ರೆಂಡ್ಸ್ ನೋಡ್ರಿ, ನಮ್ಮ ನಮಿತಾಗ ತಲೆಗೆ ಹೊಟ್ಟು ಭಾಳ ಆಗಿತ್ತು. ಮೊಸರು ಲಿಂಬೆಹಣ್ಣು ಹಾಕಿ ಹಚ್ಚ್ರಿ ಅಂತ ಯೂಟ್ಯೂಬ್ನಾಗ ಹೇಳಿದ್ರು. ಹೋಮ್ ರೆಮಿಡಿ ಇಲ್ಲ, ಹಚ್ಚೀನಿ, ಫುಲ್ ತಲೆಗೆಲ್ಲ ಹಚ್ಚೀನಿ. ನೋಡೋಣ, ತಲೆ ಸ್ನಾನ ಮಾಡಿಸಿ ನಾಳೆಗೆ ಗೊತ್ತಾಕೈತಿ. ಹೊಟ್ಟು ಪೂರ್ತಿ ಕಡಿಮೆ ಆಯ್ತಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕಡಿಮೆ ಆಯಿತು, ನೀವು ಹಚ್ಕೊಡ್ರಿ ಅಂತ ಹೇಳ್ತೀನಿ. ಕೊಡ್ತೀವಿ, ರಿವ್ಯೂ ಕೊಡ್ತೀವಿ. ನೀವು ಅವಾಗ ಟ್ರೈ ಮಾಡಿರಿ. ಇದು ಫಸ್ಟ್ ಟೈಮ್. ಪ್ರತಿ ಸಲ ಎಣ್ಣೆ ಹಚ್ತಿದ್ದೆ, ಎಣ್ಣೆ ಸಲ ಬೇಡ ಅಂಥೇಳಿ ಮೊಸರು ಲಿಂಬೆಹಣ್ಣು ಹಚ್ಚೀವಿ. ನೋಡೋಣ, ಕಡಿಮೆ ಆದ್ರೆ ಚಲೋ, ಕಡಿಮೆ ಆಗಲಿಲ್ಲ ಮತ್ತೆ ಎಣ್ಣೆ ಹಚ್ಚಿದ್ರಾಯ್ತು. ಅದಿಲ್ಲ ನಮ್ದು ಭಾಳ ಆಗಿತ್ತು ಹೊಟ್ಟು, ತಲೆ ತುಂಬ ಹೊಟ್ಟಾಗ್ಬಿಟ್ಟಿತ್ತು ಇಕ್ಕಿಗೆ. ಓಕೆ, ಅವು ಬಟ್ಲ ತೊಳೆದಿಟ್ಬಿಡು. ಇದ್ರು ಬಾಚಿನ್ಕಿ, ಬಟ್ಲ, ಚಮಚ. ನಾವಕ್ಕ ಇಲ್ಲಿ ನಿಂತಾಳ ಊಟ ಮಾಡಿ. ಆಕಿ ಡುಮ್ಮಿ, ನೀನು? ಹಾಂ ಹಾಂ, ತೆಳ್ಳಗದಿದೆ. ತೆಳ್ಳಗಿದ್ದಾರಿಗೆ ಏನಂತಾರೆ? ಏನನ್ನಲ್ಲನ? ಹೌದು, ಹೆದರ್ತಾ. ಏ ಬಿಡ, ಕಿರಿ ಚಾಳ್ಬೇಕು ನೋಡಕ್ಕೆ.
ಫ್ರೆಂಡ್ಸ್ ನೋಡ್ರಿ, ನಾನು ಆಲೆ ಭಾಳತ್ತಾತು ನಮ್ಮ ತಂಗಿ ಮನೆಗೆ ಬಂದಿದ್ದೆ. ನಿನ್ನೆ ನಮ್ಮ ಎತ್ತರ್ವ ಫೋನ್ ಹಚ್ಚಿ ಭಾಳ ದಿವಸ ಆಗೈತಿ ಬಾ ಅಂತ ಕರೆಯಾಗತ್ತಿದ್ದ. ಬರ್ತಿದ್ದಿಲ್ಲ. ನಿನ್ನೆ ಇವತ್ತು ಅಪಾಯಿಂಟ್ಮೆಂಟ್ ಇಲ್ಲ, ಹಲ್ಲಿಂದ ಅಪಾಯಿಂಟ್ಮೆಂಟ್ ಮಕ್ಳಿಗೆ ಬುಧವಾರ ಕೊಟ್ಟಾರ. ಹಾಗಾಗಿ ಹೋಗಿ ಬಂದ್ರಾಯ್ತು ಅಂತ ಬಂದೀನಿ. ಭಾಳ ದಿವಸ ಆಗಿತ್ತಲ್ಲ, ಇನ್ನೂ ಪಾಪ ಒಂಥರ ಮಸ್ತಿ ಮಾಡಿ ಕರೆಯಾಗತ್ತಿದ್ನ, ಅದಕ್ಕೆ ಬಂದೆ. ಇನ್ನು ನಮಿತಾ ಬಂದಿಲ್ಲ, ಯಾಕಂದ್ರೆ ಆಕಿದು ಪ್ರಾಜೆಕ್ಟ್ ಕೊಟ್ರ ಪ್ರಾಜೆಕ್ಟ್ ಬರ್ಕೊತ ಅಲ್ಲೇ ಅದಾವ. ನೀವು ಹೋಗ್ರಿ ಮಮ್ಮಿ ಇಬ್ಬರು, ನಾನು ಸಾಯಂಕಾಲ ಬರ್ತೀನಿ ಎಲ್ಲ ಬರೆಯೋದು ಮುಗಿಸಿ ಅಂತಂದ. ಹಾಗಾಗಿ ನಾನು ನಾವೇ ಬಂದೀವಿ. ಹಾಲೆ ಭಾಳ ತಪ್ಪು ಬಂದು ಪಲಾವ್ ತಿಂದ್ವಲ್ಲ, ತಿಂದು ಒಂದು 2 ತಾಸಿಗೆ ಬಂದ್ವಿ. ನೋಡ್ರಿ ಇಬ್ಬರು ಆಟ ಆಡಕತ್ತಾರ. ನಾವೇನು ಅವ್ರು ನೋಡ್ಕೊಂತ ಕುಂತ. ಮಾತಾಡ್ಸಿ ನಾವೇ ತಮ್ಮನ ಮಾತಾಡ್ಸಿ ಬೇಕು. ಹಾಯ್ ಫ್ರೆಂಡ್ಸ್ ಕನ್ನಡ. ಹಾಯ್ ಫ್ರೆಂಡ್ಸ್ ಏನದು? ಬೂಂದಿಕಾಯಿ ಏನು? ಗುಡ್ ಬಾಯ್. ನೋಡ್ರಿ, ಹಾಯ್ ಅಂದ್ಬಿಟ್ಲೆ ಹಾಯ್ ಮಾಡಿದ. ನಮ್ಮ ಎಕ್ಸಿಟ್ ಎತ್ತರನೂ ಮಾಡಿದ. ಅದಿಲ್ಲ ಆಯ್ತು. ಎತ್ತರವ ಮೊಬೈಲ್ ಇಡು ಮೊಬೈಲ್. ಹಾಂ, ಕೇಳಿ ಎಲ್ಲರೂ ಹೆಂಗದ ಕೇಳು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ? ಚಂದ ಕುಂಬರು ಫಸ್ಟ್, ಚಂದ ಕುಂಬರು. ಇಲ್ಲಿ ಬಾ, ಇಲ್ಲಿ ನನ್ನ ಹತ್ರ ಬಾ. ಚಲ್ತಾನವ. ಹಾಂ ಬಾ. ತಿನ್ನಪ್ಪ, ನೀನು ತಿನ್ನು. ಖಾರ ಇದಕ್ಕೆ ಬಾ. ಚಂದಾಗ ಮಾತಾಡ್ಬೇಕಾ ನೀನು? ಹಾಯ್ ಫ್ರೆಂಡ್ಸ್ ಅನ್ನ ಎಲ್ಲರೂ ಹೆಂಗದಿರಿ? ಇರಪ್ಪ, ಟಿ ವಿ ಸಾಂಗ್ ಇದ್ರೆ ಕಾಪಿ ರೈಟ್ ಬರ್ತೈತಿ. ಮಾನಿಟೈಸೇಷನ್ ಆನ್ ಮಾಡಲ್ಲ, ಆಫ್ ಮಾಡಿಬಿಡ್ತಾರೆ. ಇಲ್ಲ ಐತಿ. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್ ಅನ್ನ? ನಾನು ಆರಾಮದೀನಿ. ನಮ್ಮ ದೊಡ್ಡಮ್ಮ ಬಂದಾಳ ಇವತ್ತು ನಮ್ಮ ಮನೆಗೆ. ಎದಕ್ಕೆ ಬಂದಾಳ? ನೀ ಹೇಳು, ಎದಕ್ಕೆ ಬಂದಾಳ ದೊಡ್ಡಮ್ಮ? ನಿಮ್ಮ ಮನೆಗೆ ಎದಕ್ಕೆ ಬಂದಾಳ ದೊಡ್ಡಮ್ಮ? ಹಾಂ, ಎದಕ್ಕೆ? ಆಟ ಆಡಕ್ಕ. ಓ ನೋಡ್ರಿ, ಆಟ ಆಡಕ್ಕೆ ಬಂದೀನಿ ನಮ್ಮ ತವ್ರ ಮನೆಗೆ. ಎಷ್ಟು ಆಟ ಆಡಿದ್ವಪ್ಪ ನಾವು. ಹಂಗೆ ಆಟ ಆಡೋದನ? ಏನದ ಹಂಗೆ? ಏನಂತಾರ ಅದಕ್ಕೆ? ಜೋರ ಮಾತಾಡಂಗಿಲ್ಲ, ಮೊಬೈಲ್ನಾಗ ಅದ. ಓ ಹಿಂಗ. ಓ ನೋಡ್ರಿ, ಶಕ್ತಿ ಪ್ರದರ್ಶನ ಮಾಡೋದಿದು. ಏನಿದೆ? ಪ್ರದರ್ಶನ. ಹಾಂ, ಶಕ್ತಿ ಪ್ರದರ್ಶನ. ಹಾಂ, ಯಾರು ಗೆದ್ದಿತ್ತಾರ? ಅಯ್ಯೋ ನಾನು ಸೋಲಿಸ್ಬಿಟ್ಟ ನಮ್ಮ ಎತ್ತರವ. ಸ್ಕೂಲಿಗೆ ಹೋಗಿಲ್ಲ ನೀವತ್ತು? ಯಾಕ? ರಜಾ. ಏನು ತಿಂದಿ? ನಾ ಹೋಗ್ತೀನಿ ಇವತ್ತು ಮನೆಗೆ. ನಿಮ್ಮ ಮನೆಗೆ ಇರಲ್ಲಪ್ಪ? ಹಾಂ, ಹೋಗ್ಲಾ? ಮಿಕ್ಸಿಗೆ ಹಾಕತ್ತ ಪೌಡ್ರ್ ಮಾಡಕ್ಕ. ಡ್ರೈ ಫ್ರೂಟ್ಸ್ದು ಪೌಡ್ರ್ ಮಾಡಕತ್ತ. ಹಾಂ, ಬೀಳ್ತಿದೆ ಇಳಿತಾಳೆ. ಇವರಿಗೆ ಡ್ರೈ ಫ್ರೂಟ್ಸ್ ಪೌಡ್ರು, ಆಮೇಲೆ ಅಲ್ಲ ಶೇಂಗಾ ಚಟ್ನಿ ಪುಡಿ ಎಲ್ಲ ಹುರಿದಿಟ್ಟ, ಅದನ್ನು ಮಿಕ್ಸಿಗೆ ಹಾಕಕ್ಕಪ್ಪ. ಏಯ್ ನಾವೇ ಇಲ್ಲಿ ಕುಂತೈತಿ ನೋಡಿ. ನಾವೇ ಎಲ್ಲಿ ಬಂದಿದ್ದೀರಿ? ಹಾಂ, ಮುಂದೆ ಬಂದಿರಿ. ಹಾಯ್ ಮಾಡವ. ಯಾರು? ಹಾಂ, ಇರು ಒಂದು. ಫ್ರೆಂಡ್ಸ್ ನೋಡ್ರಿ, ಇಲ್ಲೇ ನಮ್ಮ ತಂಗಿ ಮನೆಗೆ ಬಂದೀನಿ. ಏನು ಡ್ರೈ ಫ್ರೂಟ್ಸಾ? ಏನಿದು? ಪೌಡ್ರು. ರಾಗಿ ಸರಿಯಾಗಿ ಹಾಕಕ್ಕ ಏನು? ಸುಮ್ಮನೆ ಹಿಂಗೆ ಮಾಡಿ ಇಟ್ಕೊಂಡಿರ್ತೀನಿ. ರಾಗಿ ಸರಿ ಮಾಡಿದಾಗ ಆಮೇಲೆ ರವೆದು ಸಜ್ಕ ಥರ ಮಾಡ್ತೀನಲ್ಲ, ಅದ್ರಾಗ ಹಾಕಿ ತಿನ್ನ. ಎಕ್ಸಿಗೆ ಅಷ್ಟ? ಎಕ್ಸಿಗೆ ಯಾವ ಥರ ಹಾಲ್ನಾಗ ಒಂಚೂರು ಮಿಕ್ಸ್ ಮಾಡಿ ಕೊಡ್ತೀನಿ. ಏನೇನದ? ಅಕ್ರೋಟು, ಪಿಸ್ತಾ, ಬಾದಾಮಿ, ಗೋಡಂಬಿ, ಶೇಂಗಾ, ಪುಟಾಣಿ ಅಷ್ಟನಾ? ಪ್ರೋಟೀನ್ ಪೌಡ್ರ್ ಥರ. ಎಷ್ಟು ಕೆ ಜಿ ಐತಿ?
ಎಲ್ಲ ಸೇರಿ ಕೆಜಿ ಗೀಜಿ ಇಲ್ಲ ಒಂದೊಂದು ಬಟ್ಲ ಹಾಕಿಯೇನ? ಅರ್ಧ ಅರ್ಧ ಒಂದೊಂದು ಬಟ್ಲ ಈಗ ಇದನ್ನ ಪೌಡ್ರ್ ಮಾಡ್ತೀಯೇನ? ಪೌಡ್ರ್ ಮಾಡಿ ಇಟ್ಕೊಂಡೆ ಅಂದ್ರೆ ಡೈಲಿ ಒಂದು ಅದು ಶೇಂಗಾ ಚಟ್ನಿ ಮಾಡಕ್ಕೆ ಇಟ್ಕೊಂಡು ಇದು ಶೇಂಗಾ ಚಟ್ನಿಗೆನಾ? ಎಲ್ಲ ಕಾಳು ಬೇಳಿ ಹ್ಞೂ ನನಗೆ ಇಷ್ಟ ಈ ಥರ. ಇದನ್ನ ಪಾಲಕ್ ರುಬ್ಬೋದು ಅಷ್ಟೇ ಇದು. ಪಾಲಕ್ ಕಿಚಡಿ, ಹ್ಞೂ ಕ್ಯಾರೆಟ್ ಕಿಚಡಿ, ಬೀಟ್ರೂಟ್ ಕಿಚಡಿ ಮಾಡಿದಾಗ ಹಾಕ್ತೀವಿ. ಖಾರ ಖಾರ ಕೊಡ್ಬೇಕಲ್ಲ ಮತ್ತೆ ಅದಕ್ಕೆ ಇದನ್ನ ಪೌಡ್ರ್ ಹಾಕ್ತೀನಿ ಟೇಸ್ಟ್ ಆಗಿ ತಿಂತಾರೆ. ನೋಡ್ರಿ ಇಲ್ಲೇ ಚಿಕನ್ ತೊಗೊಂಬಂದು ಕೊಟ್ಟೋಗ್ಯಾನ ನಮ್ಮ ತಂಗಿ ಗಂಡ. ಎಲ್ಲ ಈಕೆ ಹೆಚ್ಚಿ ರೆಡಿ ಮಾಡಿ ಇಟ್ಟಾಳೆ. ಈಗ ನಮ್ಮ ಮನೆಯವ್ರು ಬಂದು ಮಾಡ್ತಾರೆ. ಈಕಿನ ಮಾಡ್ತಿದ್ಲು, ಮತ್ತು ಈಕಿ ನಮ್ಮ ತಂಗಿ ಗಂಡ ಚೆನ್ನಾಗಿ ಮಾಡಲ್ಲ, ಏನೋ ಖಾರ ಜಾಸ್ತಿ ಹಾಕ್ತಿ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣಗೆ ಫೋನ್ ಮಾಡಿ ಹೇಳೋಣ, ನೀನೇ ಮಾಡಿಬಿಡಣ್ಣ ಬಂದು ಅಂತಂದು. ಅದಕ್ಕೆ ಅತ್ತಿಗೂ ಅದನ್ನ ಮಾಡೋದು ಇಷ್ಟ. ಅದಿಲ್ಲ ಶೇಂಗಾ ಚಟ್ನಿ ಪುಡಿ ಇದು ಎಷ್ಟು ತಗೊಂಡಾಗೈತಿ ಇವ? 2 ತಿಂಗಳು ಆಗುತ್ತಾನ? ಡೈಲಿ ಬೇಕಲ್ಲ? ಡೈಲಿ ಬೇಕು. ಭಾಳ ಆಗೈತಿ. ಅದು ಇನ್ನೊಂದು ಪೌಡ್ರ್ ಮಾಡಿದೆ ನಾನು ನಾಳೆ. ಹಂಗೆ ಚಡ್ಡಿನ ಹೆಂಗೈತಿಮ್ಮ ಸುಪ್ಪನಂತ ಕೈ ಮಾಡಿ ತೋರಿಸು.